ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾಂತಲಕ್ಷ್ಮಿ ಹೊರಗಡೆ ಬರ್ತಾ ಇದ್ದಂಗೆ ಅಲ್ಲಿ ಸೇಟು ಅವ್ರು ನಿಂತಿ ಕೂಗ್ತಾ ಇರ್ತಾರೆ. ಆಗ ಅವಳಿಗೆ ಅಯ್ಯೋ ಎಲ್ಲರೂ ಬಂದಿದ್ದಾರೆ, ಇವರೇನು ಈ ಥರ ಸೇಟು ಬಂದು ನನ್ನ ತಲೆ ತಿನ್ನಕ್ ಬಂದಿದ್ದಾನೇನೋ ಅಂತ ಓಡಿ ಓಡಿ ಬಂದು ಅಯ್ಯೋ ಯಾಕಣ್ಣ ಏನಾಯ್ತು, ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಹಾ, ನೀವು ಈಸ್ಕೊಂಡಿರೋ ಸಾಲನ ಯಾವಾಗ ತೀರಿಸ್ತೀಯಾ? ನಮ್ಮಣ್ಣ ಹೇಳಿ ಕಳ್ಸಿದಾನೆ, ಹೋಗಿ ಅವ್ರ ಹತ್ರ ಸಾಲನ ವಾಪಸ್ ಇಸ್ಕೊಂಡ್ ಬಾ ಅಂತ. ಇನ್ನು ನೀವು ಕೊಟ್ಟಿಲ್ಲ ಅಂದ್ರೆ ನಮ್ಮಣ್ಣ ನನಗುಗಿತಿದ್ದಾನೆ, ಕೊಡಿಯಮ್ಮ ಅಂತ ಕೇಳ್ತಾ ಇದ್ರೆ ಅಯ್ಯೋ ಅಣ್ಣ ಜೋರಾಗಿ ಮಾತಾಡ್ಬೇಡ, ನಿಧಾನಕ್ಕೆ ಮಾತಾಡು, ನಮ್ಮ ಮನೆಗೆ ಹಳಿಯಂದ್ರು ಬಂದಿದ್ದಾರೆ, ಇವಾಗ ಹೇಗಣ್ಣ ಕೊಡೋದಿಕ್ಕಾಗುತ್ತೆ? ಮೊನ್ನೆ ತಾನೇ ಮದ್ವೆ ಆಗಿದೆ, ಈಗ ತಾನೇ ಶಿವನೆ ಅಂತ ಅಳಿಯ ಮತ್ತೆ ಮಗಳು ಬಂದಿದ್ದಾರೆ. ಈಗ ನನ್ನ ಹತ್ರ ಅಷ್ಟು ಕಾಸೆಲ್ಲ ಇಲ್ಲ ಅಣ್ಣ, ನಾನು ಸಂಜೆ ಬಂದು ಕೊಡ್ತೀನಿ, ನೀವು ಇಲ್ಲಿಂದ ಹೊರಡಿ ಅಂತ ಹೇಳ್ತಿದ್ರು. ಇವಾಗ ತಾನೇ ಇಲ್ಲ ಅಂತಿದ್ಯಾ, ಸಂಜೆ ಬಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ಯಾ, ಯಾಕಮ್ಮ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಸೇಟು ಅವರು. ಆಗ ಅಣ್ಣ ನಾನು ಸಂಜೆ ಬಂದು ಕೊಡ್ತೀನಿ, ನೀವು ಹೇಳಿದ್ರಿ ತಾನೆ, ನಾನು ಪಕ್ಕ ಬಂದು ಕೊಡ್ತೀನಿ, ನೀವು ಈ ರೀತಿ ಮನೆ ಹತ್ರ ಎಲ್ಲ ಬರಬೇಡಿ, ಏನಾದರೂ ಈ ವಿಚಾರ ನಮ್ಮ ಅಳಿಯಂದ್ರಿಗೆ ಗೊತ್ತಾದ್ರೆ ದೊಡ್ಡ ರಾಧ ಅಂತಾನೆ ಆಗುತ್ತೆ, ಅವ್ರು ನೋಡಿದ್ರೆ ದೊಡ್ಡ ಮಹಾನ್ ವ್ಯಕ್ತಿ ಅವರು, ಅವ್ರಿಗೇನಾದ್ರೂ ಗೊತ್ತಾದ್ರೆ ಇನ್ನು ಸುಮ್ಮನೆ ಆಗ್ತಾರಾ ಅಂತ ಹೇಳಿ ಸೇಟು ಅವ್ರನ್ನ ಕಳಿಸ್ತಾ ಇರ್ತಾಳೆ. ಅಷ್ಟೊತ್ತಲ್ಲಿ ಕಾಂತಲಕ್ಷ್ಮಿ ಅವ್ರ ಗಂಡ ಮೇಲಿಂದ ಮೆಟ್ಲಿಂದ ಹಿಡಿತಾ ಇರ್ತಾರೆ. ಆಗ ಯಾಕೆ ಕಾಂತ, ಏನಾಯ್ತು? ಸೇಟು ಅವ್ರ ತಮ್ಮ ಬಂದಿದ್ದಾನೆ, ಏನ್ ಮತ್ತೆ ಸಾಲ ಮಾಡ್ದ? ಅಯ್ಯೋ ಇಲ್ಲ ಕಣ್ರಿ, ಇರೋ ಸಾಲನೇ ಫಸ್ಟ್ ತೀರ್ಸೋಣ ಅಂದ್ರೆ ಇನ್ನು ಸಾಲ ಬೇರೆನಾ? ಅಲ್ಲ, ನಾನೇನೋ ಅಳಿಯಂದ್ರು ಬಂದಿದಾರಲ್ಲ ಅದಕ್ಕೆ ಇದಕ್ಕೆ ಅಂತ ಮತ್ತೆ ಸಾಲ ಇಸ್ಕೊಂಡಿದ್ಯೋ ಏನೋ ಅಂತ ಯೋಚನೆ ಮಾಡ್ತಿದ್ದೆ. ಇಲ್ಲ ಕಣ್ರಿ, ಅದು ನಮ್ಮ ಮನೆಗೆ ಅಳಿಯಂದ್ರು ಬಂದಿದಾರಲ್ಲ, ಅವ್ರನ್ನ ನಮ್ಮ ಅಳಿಯಂದ್ರು ತುಂಬಾ ದೊಡ್ಡ ವ್ಯಕ್ತಿ ಅಲ್ವಾ, ಅದಕ್ಕೆ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ರಂತೆ, ಅದಕ್ಕೆ ನಾನು ಇಲ್ಲ ಅವರು ವಿಶ್ರಾಂತಿ ತಗೊಳ್ತಿದ್ದಾರೆ ಅಂತ ಹೇಳಿ ಕಳಿಸ್ಬಿಟ್ಟೆ ಕಣ್ರಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯ್ತು ಹೋಗು ಅಂತ ಹೇಳ್ತಿದ್ದಂಗೆ ಅಬ್ಬಾ ಹೇಗೋ ಇವಾಗೇನೋ ಬಚಾವಾದೆ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡಿ ಕಾಂತಲಕ್ಷ್ಮಿ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಗೌರಿ ಅವ್ರ ಗಂಡ ಅಪ್ಪ ಫುಲ್ಲು ಶೆಕೆ, ಮನೇಲೇ ಇರಕ್ ಆಗ್ತಿಲ್ಲ, ಏನಪ್ಪಾ ಇದು ಅಂತ ಅನ್ಕೊಳ್ತಾ ಮುಂದೆ ಬರ್ತಿರ್ತಾನೆ ಬಾಗ್ಲತ್ರ. ಆಗ ಯಾಕಳಿ ಅಂದ್ರೆ ಏನಾಯ್ತು? ಅಯ್ಯೋ ಅದೇನು ಇಲ್ಲ, ಹೊರ್ಗಡೆ ಹೋಗೋಣ ಅಂತ ಹೋಗ್ತಿದ್ದೀನಿ, ಮನೆಯೊಳಗೆ ತುಂಬಾ ಶೆಕೆ, ಮೈಯೆಲ್ಲ ಕಡ್ತಾ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ ವಿವೇಕ್. ಆಗ ಗೌರಿ ಗೌರಿ ಏನಪ್ಪ, ಅಳಿಯಂದ್ರಿಗೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡಮ್ಮ, ಸ್ನಾನ ಮಾಡ್ಕೊಳ್ಳಿ, ಮೈಯೆಲ್ಲ ರಿಲೀಫ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸರಿಯಪ್ಪ ಆಯ್ತು ಅಂತ ಹೇಳಿ ಬಿಸಿನೀರೆಲ್ಲ ಕಾಯಿಸಾಕ್ ಹೋಗಿರ್ತಾಳೆ. ಈ ಕಡೆ ನೋಡಿದ್ರೆ ಮೋನಿಕಾ ಸರಾಸರಿ ಅಂತ ಅನಿಕೇತ್ ಹತ್ರ ಬಂದು ಯಾಕೆ ಅನಿಕೇತ್ ನನ್ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ ಅಂತಿದ್ಯಾ? ಯಾಕೆ ನಾನಂದ್ರೆ ನಿನ್ಗೆ ಎಷ್ಟು ಬೇಡದೆ ಇರೋಳಾಗಿದ್ದೀನಾ? ಅಯ್ಯೋ ಇಲ್ಲ ಬೇಬಿ, ಹಾಗೇನೂ ಇಲ್ಲ, ನಾನು ಸ್ವಲ್ಪ ಟ್ರಬಲ್ ಅಲ್ಲಿದ್ದೆ, ಮನೇಲಿ ಎಲ್ಲ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ, ಅದಕ್ಕೆ ನನ್ನ ಫೋನ್ ಪಿಕ್ ಮಾಡೋದಿಕ್ಕಾಗಿಲ್ಲ. ನೀನು ನನ್ನ ಹತ್ರ ಎಲ್ಲ ನಾಟಕ ಆಡ್ಬೇಡ ನಿಕೇತ್, ಹಾ ಗೊತ್ತಾಯ್ತಾ? ಎಲ್ಲ ಮಾಡೋ ತಪ್ಪೆಲ್ಲ ನೀನು, ಎಲ್ಲ ನನ್ನ ತಂಗಿ ಮೇಲೆ ನೀನು ಯಾವದೆಲ್ಲ ಅವಳ ಮೇಲೆ ಆಗ್ತಾ ಇದ್ಯಾ, ಅವಳೇನು ಅವಳ ಬುದ್ಧಿ ಏನು ಅಂತ ಎಲ್ಲ ನನಗೆ ಗೊತ್ತಿದೆ, ನೀನು ಸುಳ್ಳು ಹೇಳ್ಬೇಡ ಅಂತ ಹೇಳ್ತಿದ್ದಂಗೆ ನೀನೇನಪ್ಪ ಆರಾಮಾಗಿ ಮನೇಲಿ ಇರ್ತೀಯಾ, ನಾನು ಎಲ್ಲಿ ಅಂತ ಅಲಿಲಿ ಹೇಳು? 1 ದಿವಸ 2 ದಿವಸ ಅಂತ ಅಲಿತ್ರೆ ಇವಾಗ ಹೀಗೆ ಅಲಿತಾ ನಿಂತಿದ್ದೀನಿ, ನಾನು ಎಲ್ಲಿಗಂತ ಹೋಗ್ಲಿ? ಸರಿ ಬಾ ಎಲ್ಲಾದ್ರೂ ಹೋಗೋಣ. ಅಯ್ಯೋಯ್ಯೋ ಇಲ್ಲ, ಈಗ ನಾನು ಬರೋದಿಕ್ಕಾಗಲ್ಲ, ನಾನು ಮನೇಲಿ ಇರ್ಬೇಕು, ಇಲ್ಲ ಅಂದ್ರೆ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಂಗೆ ಅಷ್ಟೊತ್ತಲ್ಲಿ ಆ ಕಡೆಯಿಂದ ಚಂಚಲ ಅನಿಕೇತ್ ಏನ್ ಮಾಡ್ತಿದ್ಯಾ ಅಲ್ಲಿ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಆಗ ಏನು ಇಲ್ಲ ಮಾಮ್, ಯಾರೋ ದಾರಿ ಗೊತ್ತಾಗಿಲ್ವಂತೆ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಅವಳಿಗೆ ಅದನ್ನ ಕೇಳಿಸ್ಕೊಂಡು ತುಂಬಾ ಬೇಜಾರಾಗಿ ನೀನೇನಪ್ಪ ಈ ಮನೆಯಲ್ಲಿ ಸುಖವಾಗಿರ್ತೀಯ, ನಾನು ಎಲ್ಲ ಅಂತ ಅಲ್ಕೊಂಡು ಹೋಗ್ಲಿ ಅಂತ ಯೋಚನೆ ಮಾಡ್ತಿದ್ದಂಗೆ ಬಿಡು ನಾನು ನಮ್ಮನೆಗೆ ಹೋಗ್ತೀನಿ ಅಂತ ಮೋನಿಕಾ ಹೊರಡ್ತಾ ಇರ್ತಾಳೆ. ಅಷ್ಟೊತ್ತಲ್ಲಿ ಬೇಡ ಮೋನಿಕಾ ಬೇಡ, ಅಲ್ಲಿ ವಿವೇಕ್ ಮತ್ತೆ ಗೌರಿ ಇಬ್ರು ಹೋಗಿದ್ದಾರೆ. ಹಾ ಏನ್ ಹೇಳ್ತಿದ್ಯಾ? ಹೌದು, ನಾನ್ ಇರ್ಬೇಕಾಗಿರೋ ಮನೇಲಿ ಆ ಗೌರಿ ಹೋಗಿದ್ದಾಳ, ಎಲ್ಲ ಏನೇನ್ ಮಾಡ್ತಿದ್ದಾಳೋ ಏನೋ ಅಂತ ತುಂಬಾ ಯೋಚನೆ ಮಾಡಿ ಎಮೋಷನಲಿ ಬೇಜಾರಾಗಿ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭಾವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಗೌರಿ ನೀರೆಲ್ಲ ಕಾಯಿಸಿರ್ತಾಳೆ. ರೀ ಬನ್ರಿ ಸ್ನಾನಕ್ಕೆ ಹೋಗ್ರಿ ಅಂತ ಹೇಳ್ತಿದಂಗೆ ವಿವೇಕ್ ಹೋಗಿ ನೋಡ್ತಾನೆ ಸ್ನಾನಕ್ಕೆ ಹೋಗೋಣ ಅಂತ. ಅಲ್ಲಿ ಎಲ್ಲ
ಕಿಟಕಿಗಳು ಓಪನ್ ಆಗೇ ಇರ್ತವೆ. ಅಯ್ಯೋ ಇದೇನಿದು ಬಚ್ಚಲ್ ಮನೆ ಹೀಗಿದೆ, ಎಲ್ಲ ಓಪನ್ ಡೋರಾ, ನಾನು ಹೇಗ್ ಸ್ನಾನ ಮಾಡೋದು? ಯಾರನ್ನ ನುಗ್ಬಿಟ್ರೆ? ಅಯ್ಯೋ ಅದಕ್ಕೆಲ್ಲ ಏನ್ರಿ ಯೋಚನೆ ಮಾಡ್ತೀರಾ, ನಾನು ಇದೀನಲ್ವಾ, ನಾನು ನೋಡ್ಕೋತೀನಿ. ಏನ್ ನೋಡ್ಕೊಳ್ತೀಯಾ? ಸಡನ್ ಆಗಿ ಬಂದು ಬಾಗಲ್ ತೆಗೆದ್ರೆ ಏನ್ ಮಾಡ್ಲಿ ನಾನು? ಅದಾ ಏನು ಇಲ್ಲ, ನಿಮಗೆ ಹೇಗಿದ್ರು ಸಾಂಗ್ಗಳು ಬರುತ್ತೆ ತಾನೆ, ಅದನ್ನ ಹಾಡ್ಕೊಂಡು ಸ್ನಾನ ಮಾಡಿ, ಆಗ ಹೇಗೋ ನೀವೇ ಇಲ್ಲಿದ್ದೀರಾ ಅಂತ ಅವರೇ ಸುಮ್ಮನೆ ಹೋಗ್ತಾರೆ. ನನಗ್ ಸಾಂಗ್ ಎಲ್ಲ ಬರಲ್ವಲ್ಲ ಅಂತ ಹೇಳ್ತಿದಂಗೆ, ಅಷ್ಟೇನಾ, ನಾನೇ ಫೋನ್ ತಂದು ಇಡ್ತೀನಿ, ಆರಾಮಾಗೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿ ಗೌರಿ ಫೋನ್ನ ತಂದು ಇಟ್ಟಿರ್ತಾಳೆ. ವಿವೇಕ್ಗೆ ತುಂಬಾ ಏನಪ್ಪ ಇದು ವ್ಯವಸ್ಥೆ ಅಂತ ಅನ್ಕೊಳ್ತಾ ಸ್ನಾನಕ್ಕೆ ಹೋಗ್ತಾ ಇರ್ತಾನೆ. ಸ್ನಾನಕ್ಕೆ ಹೋಗ್ತಾ ಇದ್ದಂಗೆ ಅವನ್ ಕೈಯಲ್ಲಿದ್ದಿದ್ ಸೋಪ್ನ ಬೈ ಮಿಸ್ಟೇಕ್ ಆಗಿ ನೆಲದ ಮೇಲೆ ಬಿದ್ದೋಗಿರುತ್ತೆ. ಅವನು ಆ ಕಡೆ ನೋಡ್ದಿರ ಆ ಸೋಪ್ ಮೇಲೆ ಕಾಲಿಟ್ಬಿಡ್ತಾನೆ. ಆ ಸೋಪಿಂದ ನೆಲಕ್ ಬಿದ್ದಿ ಅವನ್ ಸೊಂಟ ಬಿದ್ದೋಗೋ ಸ್ಥಿತಿ ಬಂದಿರುತ್ತೆ. ಆಗ ಅಯ್ಯೋ ಅಬ್ಬಾ ಅಯ್ಯೋ ಅಂತ ಬಡ್ಕೋತಾ ಇರ್ತಾನೆ ವಿವೇಕ್. ಅಯ್ಯೋ ಯಾಕ್ರಿ ಏನಾಯ್ತು ಅಂತ ಹೇಳ್ತಿದಂಗೆ, ಏ ಕೆಳಗ್ ಬಿದ್ದೋಗ್ಬಿಟ್ಟೆ ಕಣೆ ಅಂತ ಹೇಳ್ತೆ. ಏನ್ರಿ ಹೇಳ್ತಿದ್ದೀರಾ? ಹೌದು ನಾನು ಬಿದ್ದೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಿದಂಗೆ ಕಾಂತಲಕ್ಷ್ಮಿ ಅವ್ರ ಅಕ್ಕ ಎಲ್ಲರೂ ಓಡ್ ಬಂದು, ಅಯ್ಯೋ ಅಳಿ ಅಂದ್ರೆ ಏನಾಯ್ತು, ಅಯ್ಯಯ್ಯೋ ಅಂತ ಕೇಳ್ತಾ ಇರ್ತಾರೆ ಅವ್ರ ಅಕ್ಕ. ಆಗ ಅಯ್ಯೋ ನಮ್ಮ ಅಳಿಯಂದ್ರು ಬಿದ್ದೋಗ್ಬಿಟ್ಟಿದಾರ, ಏನಪ್ಪ ಅಂತ ಹೇಳ್ತಾ ಇರ್ತಾರೆ. ಆಗ ಏ ಪುಣ್ಯವತಿ, ಅವರಿಗೆ ಸ್ವಲ್ಪ ಬಾಯ್ ಮುಚ್ಚೋ ಕೇಳೆ, ಹೇಳ್ತಾ ಇದ್ದೀನಿ ತಾನೆ, ನಾನು ಸ್ನಾನ ಮಾಡ್ಬೇಕಾದ್ರೆ ಬಿದ್ದಿದ್ದು ಅಂತ ಹೇಳು, ಏನ್ ತಪ್ಪಾಗಿ ಅರ್ಥ ಮಾಡ್ಕೋತಿದಾರ ನೋಡು ಅವರು ಅಂತ ಹೇಳ್ತಾ ಇರ್ತಾನೆ. ಸರಿ ಯಾರಾದ್ರೂ ಒಬ್ರು ಬರ್ರಿ, ನಾನಿನ್ನೂ ಹುಟ್ ಬಟ್ಟೆಲೇ ಇದ್ದೀನಿ, ಎಬ್ಸಿ ಬನ್ನಿ ಅಂತ ಹೇಳ್ತಿದಂಗೆ ವಿವೇಕ್ನ ಎಬ್ಸೋದಿಕ್ಕೆ ಅಂತ ಚಿನ್ನು ಮತ್ತೆ ಗೌರಿ ಇಬ್ರು ಹೋಗಿರ್ತಾರೆ. ನಿಧಾನಕ್ಕೆ ಎಬ್ಬಿಸ್ಕೊಂಡು ಬರ್ತಾ ಇರ್ತಾರೆ. ಈಗ ವಿವೇಕ್ ಗೌರಿ ಅವ್ರ ಮನೆಯಲ್ಲಿ ಬಿದ್ದಿರೋ ವಿಚಾರ ಸರಿತಾ ಅವ್ರಿಗೆ ತಿಳಿಯುತ್ತಾ, ಮತ್ತೆ ಸರಿತಾ ವಿರುದ್ಧ ಮತ್ತೆ ಗೌರಿ ವಿರುದ್ಧ ಮತ್ತೆ ದಂಗೆ ಎದ್ದೊಳುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.